ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಅತಿವೃಷ್ಟಿಯಿಂದ ಬೆಳೆ ಹಾನಿಗೀಡಾದ ಸಂಕಷ್ಟದಲ್ಲಿರುವ ಜಿಲ್ಲೆಯ ರೈತರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮುಂದಾಳತ್ವದಲ್ಲಿ DBT ಮೂಲಕ ರೈತರ ಖಾತೆಗಳಿಗೆ ಇಲ್ಲಿಯವರೆಗೆ 1,068 ಕೋಟಿ ರೂಪಾಯಿಗಳ ಜಮಾ ಮಾಡಲಾಗಿದೆ ಎಂದು ವಿರೋಧ ಪಕ್ಷದ ಮಾಜಿ ನಾಯಕ ಶಿವಾನಂದ ಪಾಟೀಲ್ ಮರ್ತೂರು ಸೇರಿದಂತೆ ಇನ್ನಿತರ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅತಿವೃಷ್ಟಿಯಿಂದ ಬೆಳೆ ಹಾನಿಗೀಡಾದ ರೈತರಿಗೆ ತೊಗರಿ, ನೆಟ್ಟೆ ರೋಗ ಪರಿಹಾರ ಸೇರಿದಂತೆ ಇಲ್ಲಿಯವರೆಗೆ 6 ಲಕ್ಷಕ್ಕಿಂತಲೂ ಹೆಚ್ಚು ರೈತರ ಖಾತೆಗಳಿಗೆ ಒಟ್ಟು 1,068.66 ಕೋಟಿ ರೂಪಾಯಿ ಹಣವನ್ನು DCC ಬ್ಯಾಂಕ್ ಖಾತೆಯಿಂದ ನೇರವಾಗಿ ಜಮಾವಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 887 ಕೋಟಿ ರೂಪಾಯಿನ ಕಳೆದ ನಮ್ಮ ಸರ್ಕಾರ ಬಂದ ಮೇಲೆ ರೈತರಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೆಳೆ ವಿಮೆಯಿಂದ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಎಲ್ಲ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ನೈಜ ಏನು ಹಾಳಾಗಿದೆ ಬೆಳೆ ಅದನ್ನು ಸಮೀಕ್ಷೆ ಮಾಡುವುದರ ಮುಖಾಂತರ ನಾವು ಬೆಳೆ ವಿಮೆ ಕೂಡ ಹೆಚ್ಚಿನ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿಯೇ ನಮ್ಮ ಕಲಬುರಗಿ ಜಿಲ್ಲೆಗೆ ಹೆಚ್ಚಿನ ಬೆಳೆ ವಿಮೆ ಕೊಡಿಸಿರ್ತಕ್ಕಂಥದ್ದು ಶ್ರೇಯಸ್ಸು ಯಾರ್ಯಾರಿಗೆ ಸಲ್ತದ್ರೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಲ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬೆಳೆ ವಿಮೆಯಲ್ಲಿ 2023-24ರಲ್ಲಿ 118 ಕೋಟಿ ರೂಪಾಯಿಯನ್ನು ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಕೇಂದ್ರದ ಪಾಲು 70 ಕೋಟಿ, ಒಟ್ಟು 118 ಕೋಟಿ ರಾಜ್ಯ ಸರ್ಕಾರದ ಪಾಲಾದರೆ 189 ಕೋಟಿ ರೂಪಾಯಿಗಳನ್ನು ನಾವು 23-24ನೇ ಸಾಲಿನಲ್ಲಿ ಕೊಟ್ಟಿರ್ತೀವಿ. ಮತ್ತು ಅದಾದಮೇಲೆ 24-25ನೇ ಸಾಲಿನಲ್ಲಿ 625 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರದಿಂದನೇ 625 ಕೋಟಿಗಳನ್ನು ಕೊಟ್ಟಿದ್ದೀವಿ. ಕೇಂದ್ರದವರು ನಿರ್ಲಕ್ಷ್ಯ ಮಾಡಿ ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಬರೀ 31 ಕೋಟಿ ರೂಪಾಯಿನ ಅವರು ಕೇಂದ್ರ ಸರ್ಕಾರದವರು ಕೊಟ್ಟಿರ್ತಾರೆ. ಹಾಗಾಗಿ 656 ಕೋಟಿ ರೂಪಾಯಿ ನಾವು ರೈತರಿಗೆ ಬೆಳೆ ವಿಮೆಯನ್ನು ಕೊಡಿಸಿರ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರಯತ್ನದಿಂದ ಅಂತಕ್ಕಂಥದ್ದು. ಅದಾದಮೇಲೆ 25-26ನೇ ಸಾಲಿನಲ್ಲಿಯೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ 220 ಕೋಟಿ ರೂಪಾಯಿಗಳನ್ನು ನಾವು ಬೆಳೆ ವಿಮೆಯನ್ನು ಕೊಡಿಸ್ತಕ್ಕಂಥದ್ದು. ಅದರಲ್ಲಿ ಕೇಂದ್ರದ ಪಾಲು ಬರೀ 31 ಕೋಟಿ ರೂಪಾಯಿ, ಒಟ್ಟಾರೆ 252 ಕೋಟಿ ರೂಪಾಯಿಗಳನ್ನು ನಾವು ಈಗಾಗಲೇ ಬೆಳೆ ವಿಮೆಯನ್ನು ಕೊಡಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಬೆಳೆ ವಿಮೆಯಿಂದ ನಮ್ಮ ಜಿಲ್ಲೆಗೆ 964 ಕೋಟಿ ರೂಪಾಯಿಗಳನ್ನು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಾವು 964 ಕೋಟಿ ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದವರು ಬರೀ 133 ಕೋಟಿ ರೂಪಾಯಿಗಳನ್ನು ರೈತರಿಗೆ ವಿಮೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 1098 ಕೋಟಿ ರೂಪಾಯಿಗಳನ್ನು ನಾವು ಇಲ್ಲಿವರೆಗೆ ಬೆಳೆ ವಿಮೆಯನ್ನು ಈಗಾಗಲೇ ನಾವು ಕೊಟ್ಟಿರ್ತಕ್ಕಂಥದ್ದು. ಕೆಲವರು ರೈತರಿಗೆ ಮಿಸ್ಮ್ಯಾಚ್ ಆಗಿ ಸುಮಾರು 12,000 ರೈತರಿಗೆ ಇವತ್ತು ಕೆಲವು ಅವರ ಅಕೌಂಟ್ಸ್ ಮಿಸ್ಮ್ಯಾಚ್ ಆಗಿ ಅವ್ರಿಗೆ ಕೂಡ ಹೋಗದೆ ಇರ್ತಕ್ಕಂಥ ಒಂದು ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ಅಧಿಕಾರಿಗಳನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ರೈತರ ಬೇಡಿಕೆ ಏನು MSP ದರವನ್ನು ಇವತ್ತು ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕಾಗ್ತದೆ. MSP ದರವನ್ನು ನಿಗದಿ ಮಾಡ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಜಿಲ್ಲೆಯವರು ನಾಳೆ ಏನು ಹೋರಾಟ ನೀವು ಮಾಡ್ತಾ ಇದ್ದೀರಿ, ಕೇಂದ್ರದಲ್ಲಿ ಸುಮಾರು ನೀವು 19 ಸಂಸದರಾಗಿ BJPಯವರು ನಮ್ಮ ರಾಜ್ಯದಿಂದ ಹೋಗಿದ್ದೀರಿ, 4 ಜನ ಮಂತ್ರಿಗಳು ಕೂಡ ಆಗಿದ್ದೀರಿ. ನೀವು ಎಲ್ಲಿಯೂ ಕೂಡ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತತಕ್ಕಂಥ ಕೆಲಸ BJPಯವರು ಮಾಡಲಿಲ್ಲ. ನೀವು ರೈತ ವಿರೋಧಿಗಳು BJPಯವರು ಅಂತಕ್ಕಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ತೊಗರಿ MSP 8,000 ರೂಪಾಯಿ ಇವತ್ತು ಕೇಂದ್ರದಲ್ಲಿ MSPಯನ್ನು ನಿಗದಿ ಮಾಡಿದಾಗ ಬಹುಶಃ ನಮ್ಮ ರೈತರ ಬೇಡಿಕೆ 12,000 ರೂಪಾಯಿ ಇತ್ತು. ನಾವು ಅಟ್ಲೀಸ್ಟ್ 10,000 ರೂಪಾಯಿ MSP ದರವನ್ನು ಮಾಡಿದ್ರೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ನಾವು ಮನವಿ ಮಾಡಿದ್ರು ಕೂಡ ಇವತ್ತು ಕೇಂದ್ರದವರು ಇದನ್ನು ತಿರಸ್ಕಾರ ಮಾಡಿರ್ತಾರೆ. ಹೆಸರಿಗೆ 8,768 ರೂಪಾಯಿ ಕೊಟ್ಟರೆ ನಾವು 12,000 ಬೇಡಿಕೆ ಇದೆ, ಮತ್ತು ಉದ್ದು 7,800 ರೂಪಾಯಿ ಕೊಟ್ಟರೆ 11,500 ರೈತರ ಬೇಡಿಕೆ ಇದೆ.
ಸೋಯಾಬೀನು 5,328 ರೂಪಾಯಿ MSP ದರವಿದ್ದರೆ ನಮ್ಮ ಬೇಡಿಕೆ 8,000 ರೂಪಾಯಿ ಇದೆ. ಹಾಗೂ ಸೂರ್ಯಕಾಂತಿ 7,721 ಅವರು ಕೊಟ್ಟರೆ ನಮ್ಮ ಬೇಡಿಕೆ 10,000, ರೈತರ ಬೇಡಿಕೆ 10,000 ಇದೆ. ಹತ್ತಿ ಬೆಲೆ 8,110 ರೂಪಾಯಿ ಕೊಟ್ಟರೆ ನಮ್ಮ ರೈತರ ಬೇಡಿಕೆ 11,500 ರೂಪಾಯಿ ಇದೆ. ಈಗಾಗಲೇ ರೈತರ ಬೆಳೀತಕ್ಕಂಥ ಬೆಳೆಯನ್ನು MSP ಮುಖಾಂತರ ಕೇಂದ್ರದವರು ಹೆಚ್ಚಿನ ಒಂದು ದರವನ್ನು ಕೊಡುವುದರ ಮುಖಾಂತರ ಅವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. BJPಯವರು ಇವತ್ತು ಯಾರು ತಾವು ಏನು ನಮ್ಮ ಸರ್ಕಾರದ ವಿರೋಧವನ್ನು ತಾವು ಮಾಡ್ತಾ ಇದ್ದೀರಿ BJP ಮುಖಂಡರು, ಬಹುಶಃ ನೀವು ಕೇಂದ್ರದಲ್ಲಿ ನಿಮ್ಮ ಕೊಡುಗೆ ಏನು ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆಯಾಗಿದೆ. ಅದಾದ ಮೇಲೆ ನಮ್ಮ ರೈತರ ಬೇಡಿಕೆ ಏನಿದೆ, ದಯವಿಟ್ಟು MSP ದರವನ್ನು ಕೂಡ ತಾವು ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರದವರು ಮಾಡಬೇಕು. ಮತ್ತು ಕಬ್ಬಿನ ಬೆಲೆಯಲ್ಲೂ ಕೂಡ FRP ಇವತ್ತು ದರವನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕಾಗ್ತದೆ. ಯಾವುದು ಎಲ್ಲಿ ಎಷ್ಟು ಬೆಳೆ ಇಳುವರಿ ಬರ್ತದೆ ಇವತ್ತು ಅವರು ಕೂಡ ಅದನ್ನು ನಿರ್ಧಾರ ಮಾಡಬೇಕಾಗ್ತದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು, ಈಗಾಗಲೇ ಕಬ್ಬಿನ ದರದ ಫ್ಯಾಕ್ಟ್ರಿ ಮಾಲೀಕರು ಮತ್ತು ರೈತರ ಒಂದು ಅಧಿಕಾರಿಗಳ ಸಭೆಯನ್ನು ಮಾಡುವ ಮುಖಾಂತರ ಅಲ್ಲೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ BJPಯವರು ಮಾಡ್ತಕ್ಕಂಥ ಆರೋಪವನ್ನು ಸುಳ್ಳು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಮೇಶ್ ಮರಗೋಳ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ಏನಾಗಿದೆ ಸುಮ್ಮನೆ ಎಲ್ಲೇ ಕೂತು ಏನೋ ಮಾಡಿ ಒಂದು ರಾಜಕೀಯ ಪ್ರಚಾರಕ್ಕಾಗಿ ಸುಮ್ಮನೆ ಒಂದು ಪಕ್ಷದ ವಿರುದ್ಧ ಮಾತಾಡ್ತಕ್ಕಂಥ ವ್ಯವಸ್ಥೆ ಆಗಿರಬಾರ್ದು. ನಾವು ಆಗಿರಲಿ ಅಥವಾ ಅವರಾಗಿರಲಿ ಕೂಲಂಕುಷವಾಗಿ ಅಂಕಿಅಂಶ ಇದ್ದಾಗ ಮಾತ್ರ ಮಾತಾಡೋಕ್ಕೆ ಸಾಧ್ಯ ಅದ. ಅದಕ್ಕಾಗಿ ನಾವು ಪ್ರಿಯಾಂಕ್ ಖರ್ಗೆ ಅವರು, ಶರಣಪ್ರಕಾಶ್ ಅವರು ಇದ್ದಂಥ MLAಗಳು ಭಾಳಷ್ಟು ಸಾಕಷ್ಟು ಮಾಡಿ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಎಷ್ಟೋ ದಿನಗಳಿಂದ ಹೋರಾಟ ಮಾಡಿ ಅನೇಕ ರೀತಿಯ ಫಂಡ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಡ್ತೀನಿ ಅಂತೇಳಿ ಮಾತು ಸಹಿತ ಆಶ್ವಾಸನೆ ಸಹಿತ ಕೊಟ್ಟಿದ್ದಾರೆ. ಅದಕ್ಕಾಗಿ ತಮಗೆ ಹೇಳೋದು ಇಷ್ಟೇನಪ್ಪ ಅಂದರೆ, ನೀವು ಪತ್ರಕರ್ತರ ಮಿತ್ರರು ತಾವು ವಿಚಾರ ಮಾಡಬೇಕು. ನಿಮಗೆಲ್ಲ ಡೇಟಾ ಕೊಟ್ಟಿದ್ವಿ, ನಾವು ವಿಚಾರ ಮಾಡಬೇಕು ಯಾರು ಕರೆಕ್ಟ್ ಅದ ಯಾರು ತಪ್ಪದಪ್ಪ ಅಂತ ವಿಚಾರ ಮಾಡ್ಕೇಸಿಂದ ಅದ್ರ ಬಗ್ಗೆ ವಿವರವಾಗಿ ಬರೀಬೇಕು. ನೀವು ಸುಮ್ಮನೆ ಮಾಡ್ತಕ್ಕಂಥದ್ದಲ್ಲ. ರೈತರಿಗೆ ಯಾವ ಪಕ್ಷ ಇರಲಿ, ಫಸ್ಟ್ ನಮ್ಮ ದೇಶದ ಬೆನ್ನೆಲುಬೇ ರೈತ ಅಂತ ತಿಳ್ಕೊ. ರೈತನ ಬರ್ತಾ ಇದ್ದೀವಿ. ಹಾಂ ಸರ್, ಆಮೇಲೆ ಒಂದು 2 ನಿಮಿಷ ಮುಗಿದ್ಮೇಲೆ ಮುಗೀತು. ಒಂದು 2 ಮಿನಿಟ್ ಮುಗಿದ್ಮೇಲೆ ಇದು ಕೊಟ್ಟಿದ್ದೀವಿ. ಇಲ್ಲ, ಇದ್ರ ಬಗ್ಗೆ ಏನು ಡೌಟ್ ಇದ್ರು ಕೇಳಿ. ಅದಕ್ಕಾಗಿ ತಾನು ಹೇಳಿದ್ರೆ ಮೊದಲು ಸ್ವಾಗತ ಬಯಸಿ ಒಂದು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸರ್ ಹೇಳಿ, ನೀವು ಹೇಳಿ, ನೀವು ಮಾತಾಡಿ. ಒಂದು 2 ನಿಮಿಷ ಮಾತಾಡಿ. ಈಗ ಎಲ್ಲ ನಮ್ಮ ಹಿರಿಯರು ಮಾತಾಡೋಣ ಪತ್ರಕರ್ತರಿಗೆ ಸ್ವಾಗತಿಸ್ತೇನೆ ಮತ್ತು ವೇದಿಕೆ ಮೇಲಿದ್ದಂಥ ನಮ್ಮ ಹಿರಿಯ ನಾಯಕರಾದಂಥ ಶಿವಣ್ಣ ಪಾಟೀಲ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಆದಂಥ ರಮೇಶ್ ಮರಗೋಳ್ ಸಾಹೇಬರನ್ನು ಸ್ವಾಗತಿಸ್ತಾ, ಈಗ ತಾನೇ ನಮ್ಮ ಹಿರಿಯರಾದಂಥ ಶಿವಾನಂದಗೌಡರು ಎಲ್ಲ ಹೇಳಿದ್ದಾರೆ. ಬಟ್ ನೀವು ಎಲ್ಲರೂ ಹೇಳೋದು ಒಂದೇ, ನೀವು ಅಂಕಿಅಂಶಗಳನ್ನು ತಮ್ಮ ಎದುರು ಇಟ್ಟಿದ್ದೀವಿ ಸರ್. ನೀವು ಅವ್ರು ನಾಳೆ ಪ್ರೊಟೆಕ್ಷನ್ ಮಾಡ್ತಾ ಇದ್ದರೆ ನೀವು ಅವ್ರ ಎದುರಿಟ್ಟು ಕೇಳಬೇಕು, ಇದು ಖರೇನಾ ಸುಳ್ಳು? ಖರೆ ಇತ್ತಂದ್ರೆ ಇದು ಯಾಕೆ ಪ್ರೊಟೆಸ್ಟ್ ಮಾಡೋದು? ರಾಜ್ಯ ಸರ್ಕಾರದಿಂದ ಇಷ್ಟು ಬಂದಿದೆ, ಕೇಂದ್ರದಿಂದ ನೀವೇನು ತಂದಿದ್ದೀರಿ? ಒಂದು ಕ್ವಶನ್ ತಾವು ಮಾಡಿದಾಗ